ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮಂಜಲಿ ಗ್ರಾಮದಲ್ಲಿ ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಹಾಗೂ ಶಾಸನಗಳು ಪತ್ತೆಯಾಗಿವೆ. ಗ್ರಾಮದ ಪುರಾತನ ಕಾಲದ ದೇವಾಲಯವನ್ನು ಇತಿಹಾಸಕಾರರು ಅಧ್ಯಯನ ನಡೆಸಿದಾಗ ಶಾಸನಗಳ ಆಧಾರದ ಮೇಲೆ 13ನೇ ಶತಮಾನದ ಹೊಯ್ಸಳರ ಅರಸ ರಾಮನಾಥ ಕಾಲಕ್ಕೆ ಸೇರಿದ್ದು ಎಂದು ಅಂದಾಜಿಸಲಾಗಿದೆ. ಈ ಹಿಂದೆ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು, ಶಿಥಿಲಾವಸ್ಥೆಗೆ ತಲುಪಿದ ಹಿನ್ನೆಲೆಯಲ್ಲಿ ವಿಗ್ರಹವನ್ನು ಗ್ರಾಮದ ಕಟ್ಟಡವೊಂದರಲ್ಲಿ ಸಂರಕ್ಷಿಸಲಾಗಿದೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ನಾಗರಾಜ್, ಇದು ಪುರಾತನ ಕಾಲದ ದೇವಾಲಯವಾಗಿದ್ದು, ತಮಿಳು ಶಾಸನದಲ್ಲಿ ದೇವಾಲಯ ಊರಿಗೆ ಸಂಬಂಧಪಟ್ಟ ಕುರುಹುಗಳಿವೆ ಎಂದರು. ಮಾಡವ್ರೆ ತಮಿಳು ಶಾಸನ ಅಂತ ನಿಲ್ಲಿಸಿ ಊರಿಗೆ ಏನಾಗುತ್ತೆ ಅಂತ ಅದರಲ್ಲಿ ಬರ್ದವ್ರಂತೆ. ಮತ್ತೋರ್ವ ಸ್ಥಳೀಯರಾದ ಸುಬ್ರಹ್ಮಣ್ಯ, ತಮಿಳು ಶಾಸನ ಸುಮಾರು 1250 ವರ್ಷಗಳ ಹಳೆಯದಾಗಿದ್ದು, ಇತಿಹಾಸಕಾರರು ಪರಿಶೀಲನೆ ನಡೆಸುತ್ತಿರುವುದಾಗಿ ತಿಳಿಸಿದರು. ಒಂದು ಶಾಸನ ಅಂತ ತಮಿಳು ಶಾಸನ ಅಂತ ಮತ್ತೆ ಲಿಪಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದಂತಹ ಲಿಪಿ ಶಾಸ್ತ್ರಕಾರರು ಸಹ ಬಂದು ಇದನ್ನ ಅಧ್ಯಯನ ಮಾಡ್ಕೊಂಡು ಬಂದು ಹೋಗಿದ್ದಾರೆ. ದೇವಸ್ಥಾನದ ಪೂಜಾರಿ ಬಾಬು, ಈ ಶಾಸನವನ್ನು ಸಂರಕ್ಷಿಸುವುದರೊಂದಿಗೆ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕು ಎಂದರು. ವೀರಗಲ್ಲು, ಮಾಸ್ತಿಗಲ್ಲು ಈ ತರ ಶಾಸನಗಳು ಕೆಲವೆಲ್ಲನೂ ತಮಿಳಿನ ಕಾಲಕ್ಕೆ ಸೇರಿರೋ 900 ವರ್ಷಗಳ ಹಿಂದಿನ ಸೇರಿರೋ ಶಾಸನಗಳು ಅಂತ ಹೇಳಿದ್ದಾರೆ. ಈಗಲೂ ಊರಿನವರು ಮುಂದೆ ಬಂದು ಅಕ್ಕಪಕ್ಕ ಊರುಗಳವರೆಲ್ಲ ಮುಂದೆ ಬಂದು ಈ ದೇವಸ್ಥಾನನ ಏನಾದರೂ ಇಂಪ್ರೂವ್ ಮಾಡಬೇಕು. ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಮುನಿರಾಜ್, ಈ ಶಾಸನಗಳು ದೇವಾಲಯ, ಧಾರ್ಮಿಕ ವಿಧಿವಿಧಾನಗಳು, ರಾಜರುಗಳು ಮಾಹಿತಿಯನ್ನು ಒಳಗೊಂಡಿವೆ. ಮುಖ್ಯವಾಗಿ ಚೋಳರ ಕಾಲದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಸಂಸ್ಕೃತಿ ಏನು ಅನ್ನುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಕೋಲಾರ ಜಿಲ್ಲೆಯ ಶಾಸನಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇತಿಹಾಸ ವಿಭಾಗದ ಮತ್ತೋರ್ವ ಪ್ರಾಧ್ಯಾಪಕ ಶ್ರೀನಿವಾಸ್, ಹಿಂದಿನ ಕಾಲದ ರಾಜರುಗಳ ಆಳ್ವಿಕೆಯ ಇತಿಹಾಸವನ್ನು ತಿಳಿಯಲು ಶಾಸನಗಳನ್ನು ಸರ್ಕಾರ ಸಂರಕ್ಷಿಸಬೇಕು ಎಂದರು. ಸರ್ಕಾರ ಸಂರಕ್ಷಣೆ ಮಾಡಿ ಅದನ್ನು ಅಚ್ಚು ಹಾಕಿಸಿ ಸಂರಕ್ಷಣೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ಇತಿಹಾಸಕಾರರಿಗೆ ತುಂಬ ಅನುಕೂಲ ಆಗುತ್ತೆ.